ಶಿವ ಅಂತ ಹೋಗುತ್ತಿದ್ದೆ ಟ್ರೆಕ್ಕಿನಲ್ಲಿ, ಸಿಕ್ಕಾಪಟ್ಟೆ ರಚ್ಚು ಇತ್ತು ದಾರಿಯಲ್ಲಿ, ಕಂಡು ಕಂಡು ಬಿದ್ದಂಗಾಯ್ತು ನೀರಿನಲ್ಲಿ, ನೀ ಕಂಡೆ ವ್ಲಾಗಿನಲ್ಲಿ. ನಾರ್ತ್ ಈಸ್ಟ್ ಇಂಡಿಯಾಗ್ ಬಂದ್ಬಿಟ್ಟು ನೀವು ಅಸ್ಸಾಂ ನೋಡ್ಕೊಂಡು ಮೇಘಾಲಯದಲ್ಲಿರುವ ಚೆರಾಪುಂಜಿ, ಮಾಸಿನ್ ರಾಮು, ಕ್ರಾಂಗ್ಸುರಿ ವಾಟರ್ ಫಾಲ್ಸ್, ಇನ್ನೊಂದು ಫಾಲ್ಸ್ ಇಷ್ಟು ನೋಡ್ಕೊಂಡು ಹೋಗ್ಬೇಡಿ. ನೀವು ನಾರ್ತ್ ಈಸ್ಟ್ ಇಂಡಿಯನ್, ಅಸ್ಲಿ ನಾರ್ತ್ ಈಸ್ಟ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನಾಗಾಲ್ಯಾಂಡ್, ಮಣಿಪುರ್ ಕಡೆ ಬರ್ಬೇಕು. ನಾಗಾಲ್ಯಾಂಡ್ ಅಲ್ಲಿರುವ ಈ ಒಂದು ಜುಕೋ ವ್ಯಾಲಿ ಟ್ರೆಕ್ ಯಾವ ರೇಂಜ್ ಸೈಕ್ ಮಾಡ್ಸುತ್ತಂದ್ರೆ ನಿಮ್ಗೆ ನೀವು ನಂಬೋದಿಲ್ಲ. ಅದು ಮಳೆಗಾಲದಲ್ಲಿ ಬರ್ಬೇಕು. ಈ ವಿಂಟರ್ ಅಲ್ಲಿ ಇಲ್ಲಿ ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತ ಒಂದು ನಡೆಯುತ್ತೆ ನಮ್ ಕಡೆ. ಹಿಂಗೆ ನಾವು ಕಂಬಳನ್ ನಡೆಸ್ತೀವೋ ಮಂಗ್ಳೂರ್ ಕಡೆ, ಉಡುಪಿ ಕಡೆ, ಅದೇ ತರ ಈ ಕಡೆ ಹಾರ್ನ್ ಬಿಲ್ ಫೆಸ್ಟಿವಲ್ ಅನ್ನು ನಡೆಸ್ತಾರೆ. ಅದ್ಭುತವಾಗಿರುತ್ತೆ ಆ ಟೈಮಲ್ಲಿ. ಆದ್ರೆ ರಿಯಲ್ ಜುಕೋ ವ್ಯಾಲಿನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನೀವು ಮಳೆಗಾಲದಲ್ಲಿ ಬಂದ್ರೆ ಸೈಕು. ಲ್ಯಾಂಡ್ ಸ್ಲೈಡ್ಸ್ ಇರುತ್ತೆ, ಬಟ್ ಅದು ರಿಸ್ಕ್ ಫ್ಯಾಕ್ಟರ್, ನೀವು ತಗೊಬೇಕು. ಏನೋ ಅಂತಾರಪ್ಪ, ರಿಸ್ಕ್ ನಹಿ ಏತೋ ಇಷ್ಕ್ ನಹಿ ಏನೋ ಅಂದ್ಬಿಟ್ಟು ನಂಗೆ ಬರಲ್ಲ ಅದು ಹೇಳಕ್ಕೆ. ನೀವು ರಿಸ್ಕ್ ಇದ್ರೇನೆ ಇಲ್ಲಿ ಮಜಾ ತಗೊಳಕ್ ಆಗೋದು. ಇಲ್ವಾ ಬಂದೆ ಪುಟ್ಟ ಹೋದೆ ಪುಟ್ಟ, ಯಾವ್ದು ಬೇಕು ನೀವೇ ಚೂಸ್ ಮಾಡ್ಕೊಳ್ಳಿ. ನೋಡಿದ್ರು ನಿನ್ನೆನೋ ಮೊನ್ನೆನೋ ಬಂಡೆ ಜಾರ್ಕೊ ಬಂದ್ ಹೆಂಗ್ ಬಿದ್ದಿದೆ ಹಿಂದ್ಗಡೆ, ಸೈಕು. ಒಂದು ಅದ್ಭುತವಾದ ಅಡ್ವೆಂಚರಸ್ ಆಫ್ ರೋಡ್ ರೈಡ್ ನ ನಮ್ ನೀಟೋ ಬಾಯಿ ಇಲ್ಲಿ ತನಕ 8 ಕಿಲೋಮೀಟರ್ನ 45 ನಿಮಿಷದಲ್ಲಿ ಓಡಿಸ್ಕೊ ಬಂದಿದ್ದಾರೆ. ವೇ ಟು ಜುಕೋ. ಈ ಕೋಲ್ ಎಲ್ ತಗೊಂಡೆ ಅಂತೀರಾ, ಇದೇನ್ ಟ್ರೆಕ್ಕಿಂಗ್ ಪೋಲ್ ಅಲ್ಲ, ಇವರೇ ಹುಡ್ಕೊಟ್ರು. ಇಲ್ಲೇ ಇಲ್ಲ, ಇತ್ಕೊಂಡ್ ಹೋಗಪ್ಪ ಬೇಕಾಗುತ್ತೆ ಅನ್ಬಿಟ್ಟು. ಸಮಯ ಎಕ್ಸಾಕ್ಟ್ಲಿ 7:45. ಕೊಹಿಮಾನ ಬಿಟ್ಟಿದ್ದು 6 ಗಂಟೆಗೆ. ಅಲ್ಲಿಂದ ವಿಶ್ವೇಮ ವಿಲೇಜ್ ಬರೋ ಅಷ್ಟೊತ್ತಿಗೆ 1 ಅವರ್. ವಿಶ್ವೇಮ ವಿಲೇಜ್ ಇಂದ ಮೇಲೆ 8 ಕಿಲೋಮೀಟರ್. ಓಹೋ 8 ಕಿಲೋಮೀಟರ್ 40 ನಿಮಿಷ. ನೋಡಿದ್ರು ಬಂಡೆ ಉಳ್ಕೊಂಡಾಗ ಹೆಂಗ್ ಬಿದ್ದೈತೆ, ಸೈಕು. ದ ಮೋಸ್ಟ್ ಡೇಂಜರಸ್ ಟ್ರೆಕ್ ಇನ್ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಜುಕೋ ವ್ಯಾಲಿ ಟ್ರೆಕ್. ಈಗ ಶುರು ಮಾಡ್ತಿದೀವಿ. ಅದು ಸೋಲೋ ಆಸ್ ಯೂಶುವಲ್. ಅದಲ್ದೆ ಒಂದು ಡೇಂಜರಸ್ ಟೈಮ್ ಅಲ್ಲಿ ಲೀಚಸ್ ಇಲ್ಲ ಅಂದ್ರೆ ಸಾಕು. ಲೀಚಸ್ ಇದ್ರೆ ಅದೊಂದು ತಲೆನೋವು. ಹೋಪ್ಫುಲಿ ಲೀಚಸ್ ಇರಲ್ಲ ಅಂತ ಅನ್ಕೊಂತ ಭಾವಿಸ್ತಾ ಈ ಒಂದು ಟ್ರೆಕ್ ನ ಶುರು ಮಾಡ್ತಿದ್ದೀನಿ. ಅದ್ಭುತ ಅದ್ಭುತ. ಲೀಚಸ್ ಇಲ್ಲ ಅನ್ಸುತ್ತೆ. ಫ್ಲೋರಾ ಅಂಡ್ ಫೌನಾ ಇನ್ ಜುಕೋ ವ್ಯಾಲಿ. ನೋಡ್ಗುರು, ಈ ರೂಟಿಂದ ಬರ್ತಿರಲ್ಲ, ಹಿಂಗ್ ಬಂದ್ರೆ ಒಂದ್ ಶೆಡ್ ಸಿಗುತ್ತೆ. ಹಿಂಗ್ ಹೋಗ್ಬೇಕು ಮೇಲಕ್ಕೆ. ನೋಡಿ ಇಲ್ಲಿ ಹಾಕಿದ್ದಾರೆ, ವೇ ಟು ಜುಕೋ. ಮೆಟ್ಲ ಮೇಲೆ ನಮ್ಮ ಪಯಣ. ಫುಲ್ ಸ್ಟೀಪಿನ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಕಾಂಗಿ ಸಂಚಾರಿ. ಸ್ವಲ್ಪ ಮಾಸು, ಯಾರೇ ಕೂಗಾಡಲಿ, ಊರೇ ಹೋರಾಡಿಲ್ಲ. ಹೌದು ರಾಜಣ್ಣ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ನೀ ಅಳುಕದೆ ಮುಂದೆ ಸಾಗು. ನೋಡ್ಗುರು, ಪ್ಲಾಸ್ಟಿಕ್ ಬಾಟ್ಲು ಏನ್ ಕಾಡಲ್ಲಿ ಹಾಕಕ್ ತಗೊಬಂದಿಲ್ಲ, ಡಸ್ಟ್ಬಿನ್ ಇಟ್ಟಿದ್ದಾರೆ. ಸ್ಟೀಲ್ ಬಾಟ್ಲು ಐತೆ, ಅದರಲ್ಲಿ ನೀರ್ ಖಾಲಿ ಆಗ್ಬಿಟ್ಟಿತ್ತು. ಪಾನಿ ಚಾಯಿಯನ ಅದರಿಂದ ಫುಲ್ ಸ್ಟೀಪ್. ತಮಾಸ್ ಹಿಂದ್ಗಡೆ ನೋಡಿ, 10 ಐಸ, ಇನ್ನೂ ಜರಾಗ ಐಸ, ಮುಂದೆ ನೋಡ್ಕೊಂಡು ಐಸ. ಶಿವ. ಸ್ಟಾರ್ಟಿಂಗ್ ಒಂದಷ್ಟು ದೂರ ತುಂಬಾ ಸ್ಟೀಪ್ ಇದೆ. ಲಾಸ್ಟ್ ಹಾಫ್ ಅನ್ ಅವರ್ ಇಂದ ಫುಲ್ಲು ಸ್ಟೀಪ್ ಹತ್ತಿರೋದು. ಹತ್ತು ಅನ್ಕೊಂಡು ಇರೋದೆ ಅಂಟಮಸ್. ಏನು ಕಾಣಿಸ್ತಿಲ್ಲ ನೋಡಿ. ಈ ಕಡೆ ಹೋಗ್ಬೇಕು. ಶೆಡ್ ಹಾಕಿದ್ದಾರೆ, ಶೆಡ್ ಕಡೆಗೆ ಬೋರ್ಡ್ ಇದೆ. ಇಲ್ಲಿಗೆ ಆಫ್ ರೋಡ್ ಎಂಡ್ ಆಗುತ್ತೆ. ಅತಿ ಸ್ಟೀಪು. ಇಲ್ಲಿದ್ದೀವಿ ಈ ಪಾಯಿಂಟ್ ಹತ್ರ. ಈಗ ಮತ್ತೆ ಅದರ ಅರ್ಧ ಸ್ಟೀಪ್ ಇದೆ ಗುರು. ಆಮೇಲೆ ಇಲ್ಲಿಂದ 8 ಕಿಲೋಮೀಟರ್ ಜುಕೋ ವ್ಯಾಲಿ. ನೋ ಲಿಟ್ರಿಂಗ್ ಅಂದವ್ರೆ. ದೇಖೋ ದೇಖ್ತಾ ಇರೋ. ಲುಕ್ ಡೀಪ್ ಇನ್ ಟು ನೇಚರ್ ಅಂಡ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಬೆಟರ್. ಆ ಕಡೆ ದಾರಿ. ರೋಪ್ಸ್ ಎಲ್ಲ ಇದಾವೆ, ಸ್ಟೀಪ್ ಆಗಿದೆ.
ಹತ್ತೋದಕ್ಕೆ ಆಲ್ಮೋಸ್ಟ್ ಡನ್. ಸ್ಟೀಪು ಫುಲ್ ಡೌನ್ ವ್ಯಾಲಿ. ಹೆಂಗಿದೆ ಅಂದ್ರೆ ಬಿದ್ರೆ ಯಮ ಲೋಕ ಗ್ಯಾರಂಟಿ. ಹುಷಾರಾಗಿ ಕಣ್ಣಾಡಿಸ್ಕೊಂಡು ಹೋಗ್ಬೇಕು. ಜಾಕಿ ನನ್ನ ಬೇಸ್ ಕ್ಯಾಂಪ್ ಗುರು. ಈ ವ್ಯೂ ಮಾತ್ರ ಕ್ಲಿಯರ್ ಇದ್ಬಿಟ್ರೆ ಬೆಂಕಿ ವ್ಯೂ. ನನ್ನ ಹಿಂದೆ ನೀವೇನ್ ಫಾಗ್ ನೋಡ್ತಿದ್ದೀರಾ, ಇದು ಫಾಗ್ ಅಲ್ಲ, ವ್ಯಾಲಿಲಿ ಮೋಡಗಳು ತುಂಬಿಕೊಂಡಿರೋದು. ವಿಂಟರ್ ಅಲ್ಲಿ ಸಮ್ಮರ್ ಅಲ್ಲಿ ಬಂದ್ರೆ ನೆನ್ಸ್ಕೊಳ್ಳಿ ವ್ಯೂ ಬೆಂಕಿ ಬೆಂಕಿ ತರ ಇರ್ತೈತೆ. ಬೇಕಾದ್ರೆ ಸ್ವಲ್ಪ ತಿದ್ಬಿಟ್ಟು ಹೋಗ್ಬೋದು. ದ ಬೆಸ್ಟ್ ವ್ಯೂ ಕಮ್ಸ್ ಆಫ್ಟರ್ ದಿ ಹಾರ್ಡೆಸ್ಟ್ ಕ್ಲೈಮ್. ನಿಜ ಗುರು. ನೋಡಿ ಇಲ್ಲೊಂದು ಕಾಲುವೆ ಹರಿತೈತೆ, ನೀರಿನ ಕಾಲುವೆ. ಯು ಆರ್ ನೌ ಎಂಟರಿಂಗ್ ಪ್ಲಾಸ್ಟಿಕ್ ಫ್ರೀ ಝೋನ್. ಪ್ಲಾಸ್ಟಿಕ್ ಮುಕ್ತ ವಲಯ. ಅಭಿ ಮಜಾ ಹೇಗನ್ನ ಬಿಡು. ವೇ ಟು ಝುಕೋ ಝುಕೋ ಡಿ ಸೈಲೆಂಟ್. ಮತ್ತೆ ಯಾಕೆ ಡಿಜುಕೋ ಅಂತ ಹೇಳ್ಬೇಡ್ರಿ ಅಂಟಮಾಸ್. ಚಮ್ ಚಮ್ 50 ಕಿಲೋ ಕಚಾಸು. ಫುಲ್ಲು ಇನ್ ರಚ್ಚೆ ಅಮೋಘ. 7:45 ಈ ಆಫ್ ರೋಡ್ ಎಂಡಿಂಗ್ ಪಾಯಿಂಟ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಬೇಸ್ ಪಾಯಿಂಟ್ ಬರೋಷ್ಟೊತ್ತಿಗೆ 3/4 ಅವರ್. ಅರ್ಧ ಕಿಲೋಮೀಟರ್ ಇದೆ. ತುಂಬಾ ಸ್ಟೀಪು, ತುಂಬಾ ಅಂದ್ರೆ ತುಂಬಾ ಸ್ಟೀಪು. ಇಲ್ಲಿಂದ ಕಂಪ್ಲೀಟ್ ಈ ತರ ನಡ್ಕೊಂಡು ಹೋಗೋದೆ, ಕಷ್ಟ ಏನಿಲ್ಲ. ಇನ್ 8 ಕಿಲೋಮೀಟರ್ ಆರಾಮ್ ಗುರು. ಚಿತ್ರಾನ್ನ ಮಾಡಾಕ್ತೀನಿ. ಕುಮಾರ ಪರ್ವತ, ಕೊಡಚಾದ್ರಿ ಎಲ್ಲ ಧಾಮ್ ಧೂಮ್ ಧಡೆಯಲ್ ಮಾಡಕ್ಕಿದೆ. ಸೊ ಇದೆಲ್ಲ ನಮ್ಗೆ ದೊಡ್ಡ ಮ್ಯಾಟರ್ ಅಲ್ಲ. ನೋಡ್ಗುರು, ಹಿಂದ್ಗಡೆ 2 ದಾರಿ ಇದೆ. ಒಂದು ಕೆಳಗಡೆ ಹೋಗುತ್ತೆ, ಒಂದು ಮೇಲಕ್ಕೆ ಹೋಗುತ್ತೆ. ಯಾವ ದಾರಿ ಅಂತ ದೇವರಣೆಗೂ ನನಗೂ ಗೊತ್ತಿಲ್ಲ. ಆದ್ರಿಂದ ಇಂಥ ನೆಟ್ವರ್ಕ್ ಇಲ್ಲದೆ ಇರೋ ಜಾಗಗಳಲ್ಲಿ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡ್ ಬರ್ಬೇಕು. ನೋಡ್ಗುರು, ಹಿಂಗ್ ಬರ್ತೀರಾ, ಈ ಕಡೆ ಒಂದು ದಾರಿ ಇದೆ, ಈ ಕಡೆ ಒಂದು ದಾರಿ ಇದೆ ಅಲ್ವಾ. ಆಫ್ಲೈನ್ ಮ್ಯಾಪಲ್ಲಿ ನೋಡಿದೆ ಈ ದಾರಿ ತೋರಿಸ್ತೈತೆ. ನನ್ನ ಮೇಲೆ ನಾನೇ ಭಾರ ಹಾಕೊಂಡು ಹೋಗ್ತೀನಿ. ಆಗಿದ್ದಾಗಲಿ ಮಾರಮ್ಮನ ಜಾತ್ರೆ. ಈ ಕಡೆ ಜಾಗ ಇಲ್ಲ ಗುರು. ನೋಡಿ ಅದು ಜಾಗ. ಬೇವರ್ಸಿ ನನ್ನ ಮಗಂದು ಗೂಗಲ್ ಮ್ಯಾಪ್ಸು. ನೋಡ್ಗುರು, ಈ ಕಡೆ ಹೋಗ್ಬೇಡಿ, ಡೆಡ್ ಎಂಡ್ ಇದೆ. ಹಿಂಗ್ ಬರ್ತಿರಲ್ಲ, ಯುರೋಪಾಕಿದೆ ನೋಡಿ, ಹಿಂಗ್ ಹೋಗಿ ನೋಡೋಣ. ಇದು ಕರೆಕ್ಟ್ ಇಲ್ವೋ ಗೊತ್ತಿಲ್ಲ. ಮತ್ತೆ ನನ್ನ ಮೇಲೆ ನಾನು ಭಾರ ಹಾಕೊಂಡು ಹೋಗ್ಬೇಕು. ನೋಡ್ಗುರು, ಬೇಸ್ ಕ್ಯಾಂಪಿಂದ ಹಂಗ್ ಬಂದ್ರೆ ನೋಡಿಲಿ ಹಗ್ಗ ಬಿಟ್ಟವ್ರೆ. ಹಗ್ಗ ಹಿಡ್ಕೊಂಡು ಹಿಂಗೆ ಬನ್ನಿ, ಒಳ್ಳೆ ವ್ಯೂ ಕಾಣಿಸುತ್ತೆ. ಅದಾದ್ಮೇಲೆ ಈ ಕಡೆ ಹೋಗಿ ನೋಡಿ, ಮನುಷ್ಯ ಮಾಡಿರೋ ಅಕಸ್ಬು ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಕಾಣಿಸುತ್ತೆ. ಭಯನೇ ಪಡಬೇಡಿ. ಆಹಾ, ಅತಿ ಸುಂದರ, ಅತಿ ಮಧುರ, ಅಜರಾಮರ. ಏನೇನೋ ಬಾಯಿಗೆ ಬಂದೆಲ್ಲ ಆಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ನೋಡಿ ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತೆ. ಎಲ್ಲ ಬೇವರ್ಸಿ ಮುಂಡವುಗಳು ತಗೊಂಬಂದು ಎಲ್ಲ ಹಾಕ್ತಾರೆ. ಆಹಾ, ಕ್ಯಾ ಸೀನೆ ಬಾಯ್. 1 ಕಿಲೋಮೀಟ್ರ್ ಟ್ರೆಕ್ ಮಾಡಿದ್ದಕ್ಕೆ ಈ ರೇಂಜ್ಗೆ ಅಂದರೆ ಇನ್ನು 8 ಕಿಲೋಮೀಟ್ರ್ ಟ್ರೆಕ್ ಆದಮೇಲೆ ಯಾವ ರೇಂಜ್ ವ್ಯೂಸು. ಹಳ್ಳ ಪಳ್ಳ ನೋಡೋಣ. ಅದು ಇರೋದು ದಾರಿ ಇದ್ದಂಗಿಲ್ಲ ಗುರು. ಇದು ದಾರಿನೇ ಇದ್ದಂಗಿಲ್ಲಪ್ಪ. ಇದು ಎಲ್ಲೆಲ್ಲೋ ತೇಲೈತಲ್ಲಪ್ಪ. ಹೆಂಗ್ ಶಿವ ಈಗ? ದಾರಿ ಕಾಣದಾಗಿದೆ ರಾಘವೇಂದ್ರನೇ, ನನಗೆ ಗೊತ್ತಿಲ್ಲ ಈ ಕಡೆ ದಾರಿ ಇಲ್ಲ. ಇದಂತೂ ದಾರಿ ಅಲ್ವೇ ಅಲ್ಲ, ಅದು ಮಾತ್ರ ಅರ್ಥ ಆಯ್ತು. ಹೆಂಗುರು ದಾರಿ ಈಗ? ಇಲ್ಲಿಗೆ ಬಂದು ಲಾಕ್ ಹಾಕಿದ್ದೀನಿ. ಆ ಕಡೆ ಹೋದೆ, ಅದು ಡೆಡ್ ಎಂಡು. ಈ ಕಡೆ ಹೋದೆ, ಇದು ಡೆಡ್ ಎಂಡು. ಇರೋದು ಒಂದೇ ದಾರಿ. ಈ ದಾರಿ ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ. ಆರಾಮ್ ಬೇಕಲ್ಲ ಆಮ್ಲ ನಾನು ಇದೆಲ್ಲ ವ್ಯೂ ಪಾಯಿಂಟ್ ಅನ್ಕೊಂಡಿದ್ದೆ ದಾರಿ. ಬಟ್ ಐ ಥಿಂಕ್ ಈ ದಾರಿ ಆದ್ರೂ ಹೋಗ್ಲಪ್ಪ. ಶಿವನೇ, ಇದೇ ಸರಿಯಾದ ದಾರಿ. ನೋಡ್ದ, 3 ದಾರಿ ಇತ್ತು. ದಾರಿ ತಪ್ಪಿದ ಮಗ ತರ 2 ದಾರಿಲೂ ಅಲ್ದಾಡಿ ಕೊನೆಗೆ ಸರಿ ದಾರಿನ ಹಿಡ್ಕೊಂಡ್ ಬಂದಿದ್ದೀನಿ. ಕಾಲವರ್ ಮಟ್ಯಾಶ್ ಇರ್ಲಿ. ಪ್ರಕೃತಿ ತಾಯಿಯ ಮಡ್ಲಲ್ಲಿ ಎಷ್ಟೊತ್ತು ಟೈಮ್ ವೇಸ್ಟ್ ಆದ್ರು ಅದು ಟೈಮ್ ವೇಸ್ಟ್ ಅನ್ನಕ್ ಆಗಲ್ಲ. ಅದನ್ನ ಒಂದು ಅನುಭವ ಅಂತೀವಿ, ಎಕ್ಸ್ಪೀರಿಯನ್ಸ್. ಏನ್ ಗುರು, ಮತ್ತೆ ಸ್ಟೀಪ್ ಸ್ಟಾರ್ಟ್ ಆಗಿದೆ. ಮಳೆ ಒಂದಿಲ್ಲ ಅಂದ್ರೆ ಸಾಕು. ನೋಡೋಣ. ಶಿವ, ಒಂದು ವ್ಯೂ ತೋರಿಸ್ತೀನಿ, ದಂಗಾಗ್ಬಿಡ್ತೀರಾ. ಆಹಾ ವಾಹ್, ಏನು ಗುರು, ಜಸ್ಟ್ 1.5 ಕಿಲೋಮೀಟರ್ ಟ್ರೆಕ್ ಮಾಡಿದಕ್ಕೆ ಹಿಂಗಿದೆ ಅಂದ್ರೆ ಅಭಿ ಪಿಕ್ಚರ್ ಬಾಕಿಯೇ ಬಿಡು. ಬಾನಿಂದ ಬಾ ಚಂದಿರ, ಈ ಭೂಮಿಯೇ ಸುಂದರ, ಪ್ರೀತಿ ಎಲ್ಲ. ಓಹೋ, ಎಲ್ಲ ಕಲ್ಗಚ್ಚೋ. ಆಹಾ, ಓ ಆಗಲಿ. ಓ ಅಯ್ಯ ಅಮ್ಮ, ಅಯ್ಯಯ್ಯ, ಇಟ್ಬಿಡು ಆತ ರಚ್ಚಾಗೆ ಕಾಲು. ಬೇಡ ಇರಲ್ಲ, ಬುದ್ಧಿ ಉಪಯೋಗಿಸೋ ಅಂಟಮ್ಮ.
ಯಾಕೆ ರಚ್ಚಲ್ಲಿ ಕಾಲಿಡ್ತೀಯ? ಎಲ್ಲರೂ ತಿಂತಾರಂತ ನೀನು ತಿಂತೀಯನೋ? ಸ್ವಲ್ಪ ತಲೆ ಉಪಯೋಗಿಸೋ, ಒಳ್ಳೆ ದಾರಿನೇ ಸಿಗುತ್ತೆ ನಿನಗೆ, ರಚ್ಚಿಲ್ದೇ ಇರೋ ದಾರಿ.